ಮೈಸೂರಿನ ಉದಯಗಿರಿಯ ಪೊಲೀಸ್ ಠಾಣೆಯ ಮೇಲೆ ಪುಂಡರು ದಾಂಧಲೆ ಮಾಡಿದ್ರಲ್ಲ, ಕಲ್ಲು ತೂರಾಟವನ್ನು ನಡೆಸಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಭಯಾನಕ ವಿಡಿಯೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷಣ ಪೊಲೀಸರು ಎಚ್ಚರ ತಪ್ಪಿದ್ರೂ ಕೂಡ ಹೆಣವಾಗ್ತಾ ಇದ್ರು. ಕ್ಷಣಾರ್ಧದಲ್ಲಿ ಠಾಣೆಯ ಮುಂದೆ ಸಾವಿರಾರು ಸಂಖ್ಯೆಯ ಪುಂಡರು ಜಮಾಯಿಸ್ತಾರೆ. ಉದಯಗಿರಿ ಠಾಣೆಯ ಮುಂದೆ ಜಮಾಯಿಸ್ತಾರೆ ಪುಂಡರ ಗುಂಪು. ಅವತ್ತು ರಾತ್ರಿ ಘೋಷಣೆಯನ್ನು ಕೂಗುತ್ತಾ ಕಿರುಚಾಡುತ್ತಾ ಸಾವಿರಾರು ಪುಂಡರು ದೊಡ್ಡ ಮಟ್ಟದಲ್ಲಿಯೇ ಪ್ಲಾನ್ ಮಾಡಿರ್ತಾರೆ. ಬೆರಳೆಣಿಕೆಯಷ್ಟು ಪೊಲೀಸರು ಇರ್ತಾರೆ, ಅವರ ಮೇಲೆ ಮುಗಿಬೀಳೋದಕ್ಕೆ ಯತ್ನಿಸ್ತಾರೆ. ಡಿಸಿಪಿ ಮುತ್ತುರಾಜು ಮಾತಿಗೂ ಕೂಡ ಸಾವಿರಾರು ಜನ ಬಗ್ಗೋದಿಲ್ಲ. ಘಟನೆಯ ಮತ್ತಷ್ಟು ಭಯಾನಕ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಒಂದಿಷ್ಟು ದೃಶ್ಯಗಳು ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇತ್ತು. ಈಗ ಮತ್ತೆ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತಹ ದೃಶ್ಯಗಳಿದಾವಲ್ಲ, ಇವು ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಡಿಸಿಪಿ ಅಲ್ಲಿ ನೆರೆದಿರುವಂತಹ ಉದ್ರಿಕ್ತರಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಜಮಾಯಿಸಿದ್ರು ಕೂಡ ಡಿಸಿಪಿ ಮಾತನ್ನ ಕೇಳೋದಕ್ಕೆ ಅವ್ರು ರೆಡಿ ಇಲ್ಲ, ಮುನ್ನುಗ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ದಾಂಧಲೆಯಲ್ಲಿ 1,000 ಜನ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಮತ್ತೊಂದಿಷ್ಟು ಜನ 1,000 ಜನ ಎಲ್ಲಿದ್ರು ಅಲ್ಲಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ, ಯಾವ ಪ್ರಮಾಣದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಎನ್ನುವುದನ್ನು. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟದ ಮೊದಲು ನಡೆದಂತಹ ಘಟನೆ ಇದು. ಡಿಸಿಪಿ ಮನವೊಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಅವರು ಬಗ್ಗಿಲ್ಲ.